ಪ್ರೀತಿವೀಕ್ಷಕರೇ, ರೋಸ್ಟರ್ ಬಿಂದು ಏನು ಕರ್ನಾಟಕದಲ್ಲಿ ಈ ಮೀಸಲಾತಿ ಅನ್ವಯವಾಗಿ ಪ್ರತಿಯೊಂದು ಹುದ್ದೆಗಳನ್ನ ಪ್ರತಿಯೊಂದು ವರ್ಗಕ್ಕೆ ಅನ್ಯಾಯವಾಗದಂತೆ ಕೆಲಸವನ್ನ ನೀಡಬೇಕು ಅಂತ ಹೇಳಿ ಈ ರೋಸ್ಟರ್ ಬಿಂದುವನ್ನ ಮೇಂಟೈನ್ ಮಾಡಲಾಗ್ತಾ ಇದೆ. ಇದು ಕರ್ನಾಟಕದಲ್ಲಿ ಒಂದು ವೈಜ್ಞಾನಿಕ ಕ್ರಮ, ಜೊತೆಗೆ ಯಾವುದೇ ಒಂದು ವರ್ಗಕ್ಕೆ ತೊಂದರೆಯಾಗದಂತೆ ಪ್ರತಿಯೊಂದು ವರ್ಗವನ್ನು ಸಮಾನವಾಗಿ ಉದ್ಯೋಗಕ್ಕೆ ಒಳಪಡಿಸಿಕೊಳ್ಳುವ ಕ್ರಮ ಆಗಿದೆ ಅಂತಕ್ಕಂತ ಮಾಹಿತಿ ಇದೆ. ರೋಸ್ಟರ್ ಬಿಂದುವನ್ನ ಅನುಸರಿಸುವಂತ ಸಂದರ್ಭದಲ್ಲಿ ರೋಸ್ಟರ್ ಬಿಂದುವಿನ ಪ್ರತಿ ಸಂಖ್ಯೆಗೆ ಯಾವ ವರ್ಗದ ಅಭ್ಯರ್ಥಿಗೆ ಅವಕಾಶವನ್ನ ನೀಡಬೇಕು ಅಂತಕ್ಕಂಥದ್ದು ಮೊದಲೇ ನಿರ್ಧರಿತ ಆಗಿರುತ್ತೆ. ಒಂದು ವೇಳೆ ಆ ರೋಸ್ಟರ್ ಬಿಂದುವಿನಲ್ಲಿ ಇದ್ದಂತ ಒಂದು ರಿಸರ್ವೇಶನ್ ಅಥವಾ ಆ ವರ್ಗದ ಅಭ್ಯರ್ಥಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮುಂದೆ ಅದನ್ನ ಸರಿದೂಗಿಸಲು ಕೂಡ ಅವಕಾಶ ಇದೆ. ಇದೊಂದು ವ್ಯತ್ಯಾಸವನ್ನು ಬಿಟ್ರೆ ಮತ್ತೆಲ್ಲೂ ಕೂಡ ಈ ರೋಸ್ಟರ್ ಬಿಂದುವನ್ನ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ಬಹುತೇಕವಾಗಿ ರೋಸ್ಟರ್ ಬಿಂದು ಅನ್ನುವಂತ ಸಂದರ್ಭದಲ್ಲಿ ಯಾವ ವರ್ಗಕ್ಕೆ ಅವಕಾಶವನ್ನ ನೀಡಬೇಕು, ಯಾವ ವರ್ಗಕ್ಕೆ ಹುದ್ದೆಯನ್ನ ನೀಡಬೇಕು ಅಂತಕ್ಕಂತ ಒಂದು ಪೂರ್ವ ನಿರ್ಧರಿತ ಕ್ರಮ ಆಗಿದೆ. ಕರ್ನಾಟಕದ ಮಟ್ಟಿಗೆ ಇದೊಂದು ವೈಜ್ಞಾನಿಕ ಕ್ರಮ ಎಂಬುದಾಗಿ ಹೇಳಲಾಗ್ತಾ ಇದೆ. ರೋಸ್ಟರ್ ಎಂದರೆ ಒಂದು ಕ್ರಮ ಪಟ್ಟಿ, ಸೀಕ್ವೆನ್ಸ್ ಲಿಸ್ಟ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ರೋಸ್ಟರ್ ಅಂತಕ್ಕಂಥದ್ದು ಹೇಗೆ ಮೇಂಟೈನ್ ಆಗುತ್ತೆ, ಹುದ್ದೆಗಳನ್ನ ನೀಡುವಂತ ಸಂದರ್ಭದಲ್ಲಿ ಕ್ರಮವನ್ನ ಹೇಗೆ ಅನುಸರಿಸ್ತಾರೆ, ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ, ಮತ್ತೆ ಇದನ್ನ ಹೇಗೆ ಮೇಂಟೈನ್ ಮಾಡ್ತಾರೆ, ಕೊನೆಯಲ್ಲಿ ಯಾವ್ದನ್ನ ಉಳಿಸ್ಕೊಳ್ತಾರೆ, ಆ ಒಂದು ಕೊನೆಯ ಅಂಕಿ ಅಂಶ ಮುಗಿದ ಮೇಲೆ ಮತ್ತೆ ಹೇಗೆ ಅದು ಮುಂದುವರಿಯುತ್ತೆ, ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ಆ ದಿಸೆಯಿಂದಾಗಿ ಕಂಪ್ಲೀಟ್ ವಿಚಾರವನ್ನ ನಿಮ್ಗೆ ತಿಳಿಸ್ಕೊಡಕ್ ಹೋಗ್ತಾ ಇದ್ದೀನಿ. ನೀವೇನಾದ್ರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಜೊತೆಗೆ ಎಷ್ಟೋ ಮಂದಿಗೆ ಈ ವಿಚಾರ ಗೊತ್ತೇ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಈ ವಿಚಾರ ಗೊತ್ತಾಗ್ಲಿ ದಯಮಾಡಿ ಶೇರ್ ಮಾಡಿ. ಜೊತೆಗೆ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮಗ್ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಮಾಹಿತಿಯಲ್ಲಿ ಮುಂದುವರಿಯೋಣ. ಪ್ರೀತಿವೀಕ್ಷಕರೇ, ಏನು ರಾಷ್ಟ್ರವ್ಯಾಪಿ ರಾಜ್ಯವ್ಯಾಪಿ ರಿಸರ್ವೇಶನ್ ಅಂತ ಏನಿದೆಯೋ, ಇಲ್ಲಿ ಹುದ್ದೆಗಳನ್ನ ತುಂಬುವಂತ ಸಂದರ್ಭದಲ್ಲಿ ಪ್ರತಿ ಇಲಾಖೆಯು ಒಂದು ರೋಸ್ಟರ್ ಪಾಯಿಂಟ್ ಅನ್ನ ಮೇಂಟೈನ್ ಮಾಡುತ್ತೆ. ಅಂತ ಹೇಳಿದ್ರೆ ಒಂದು ಕ್ರಮ ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿರುತ್ತೆ, ಯಾವ ವರ್ಗಕ್ಕೆ ಅವಕಾಶವನ್ನ ನೀಡಬೇಕು ಅಂತ. ಈಗ ಉದಾಹರಣೆಗೆ ಬಹುತೇಕವಾಗಿ ಜನರಲ್, SC, ST, OBC ಈ ತರ ಹೇಳುವಂತ ಸಂದರ್ಭದಲ್ಲಿ ಒಂದು ಇಲಾಖೆಯಲ್ಲಿ ಒಂದು 10 ಹುದ್ದೆಗಳಿವೆ ಅಂತ ಅನ್ಕೊಳ್ಳೋಣ. ಆ ಹುದ್ದೆಯನ್ನ ಈ ಒಂದು ರೋಸ್ಟರ್ ಪಾಯಿಂಟ್ ಗೆ ಹೇಗ್ ತರೋದು, ಇದನ್ನೇ ನಾವು ರೋಸ್ಟರ್ ಬಿಂದು ಅಂತ ಕರಿತೀವಿ. ಅದನ್ನ ಈಗ ನಿಮ್ಗೆ ನಾನು ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಈಗ 10 ಹುದ್ದೆಯಲ್ಲಿ 1ನೆಯ ಹುದ್ದೆ ಒಂದು ಕ್ಯಾಟಗರಿಗೆ ರಿಸರ್ವ್ ಆಗಿರುತ್ತೆ. ಈಗ ಲೈಕ್ ಅದನ್ನ ಜನರಲ್ ಅಂತ ತಿಳ್ಕೊಳ್ಳೋಣ. ಇನ್ನು 2ನೆಯ ಹುದ್ದೆ ಮತ್ತೊಂದು ಕ್ಯಾಟಗರಿಗೆ ರಿಸರ್ವ್ ಆಗಿರುತ್ತೆ, ಅದನ್ನ ನಾವು 2A ಅಂತ ತಿಳ್ಕೊಳ್ಳೋಣ. 3ನೆಯ ಹುದ್ದೆ ಮತ್ತೊಂದು ಕ್ಯಾಟಗರಿಗೆ ರಿಸರ್ವ್ ಆಗಿರುತ್ತೆ, ಅದನ್ನ SC ಅಂತ ತಿಳ್ಕೊಳ್ಳೋಣ. ಇನ್ನು 4ನೆಯ ಹುದ್ದೆ ಮತ್ತೊಂದು ಕ್ಯಾಟಗರಿಗೆ ರಿಸರ್ವ್ ಆಗಿರುತ್ತೆ, ಅದನ್ನ ಮತ್ತೆ ಜನರಲ್ ಅಂತ ತಿಳ್ಕೊಳ್ಳೋಣ. ಇನ್ನು 5ನೆಯ ಹುದ್ದೆಯನ್ನ ಮತ್ತೊಂದು ವರ್ಗಕ್ಕೆ ನೀಡಬೇಕಾಗಿರುತ್ತೆ, ಅದನ್ನ 2B ಅಂತ ತಿಳ್ಕೊಳ್ಳೋಣ. ಮತ್ತೊಂದು ಹುದ್ದೆಯನ್ನ ಮತ್ತೊಂದು ವರ್ಗಕ್ಕೆ ಕೊಡಬೇಕಾಗತ್ತೆ, ಅದನ್ನ 3B ಅಂತ ತಿಳ್ಕೊಳ್ಳೋಣ. ಹೀಗೆ 10 ಹುದ್ದೆಗಳು ಒಂದೊಂದು ಕ್ಯಾಟಗರಿಗೆ ರಿಸರ್ವ್ ಆಗಿರುತ್ತೆ. ಇದೇ ಒಂದು ವರ್ಗಕ್ಕೆ ಹುದ್ದೆಯನ್ನ ಕೊಡಬೇಕು ಎಂಬುದಾಗಿ ಒಂದು ರೋಸ್ಟರ್ ಕ್ರಮ ಪಟ್ಟಿಯನ್ನ ಮಾಡಲಾಗಿರುತ್ತೆ. ಬಹುತೇಕವಾಗಿ ಕರ್ನಾಟಕದಲ್ಲಿ ರೋಸ್ಟರ್ ಬಿಂದುವನ್ನ 100 ಸಂಖ್ಯೆಯಲ್ಲಿ ಮಾಡ್ತಾರೆ. ಅಂದ್ರೆ 1, 2, 3, 4 ಅಂತ ಮುಂದುವರೆದ್ರೆ ಅದು 100ರಲ್ಲಿ ಅಂತ್ಯ ಆಗ್ಬೇಕು ಅಂತ ಹೇಳಿ. ಹಾಗೆ ರೋಸ್ಟರ್ ಬಿಂದು ಹಾಗೆ ಮುಂದುವರಿತಾ ಹೋಗುತ್ತೆ, ಕ್ಯಾಟಗರಿ ವೈಸ್ ಮುಂದುವರಿತಾ ಹೋಗುತ್ತೆ. ಈಗ 10 ಹುದ್ದೆಗಳನ್ನ ನಾವು ತೆಗೆದುಕೊಂಡಿದೀವಿ, 10 ಕ್ಯಾಟಗರಿಗೆ ರಿಸರ್ವ್ ಆಗಿರುತ್ತೆ. ಈಗೇನು ರಿಸರ್ವೇಶನ್ ಅಂತಿದೆಯೋ, ಅಂದ್ರೆ SC ಗೆ 15, ST ಗೆ 3, OBC ಗೆ ಉಳಿದಿದ್ದು, ಜನರಲ್ ಗೆ 50 ಹೀಗೆಲ್ಲ ಇದೆಯಲ್ಲ, ಈ ಒಂದು ಏನು ಕ್ಯಾಟಗರಿ ರಿಸರ್ವೇಶನ್ಸ್ ಇದೆಯೋ ಅದೇ ರೀತಿ ಈ ಒಂದು ರೋಸ್ಟರ್ ಬಿಂದುವನ್ನು ಕೂಡ ಈ ಒಂದು ವರ್ಗಕ್ಕೆ ಈ ಒಂದು ಹುದ್ದೆ ಸಿಗಬೇಕು ಎಂಬುದಾಗಿ ರೋಸ್ಟರ್ ಬಿಂದುವನ್ನ ಮಾಡ್ಕೊಂಡಿರ್ತಾರೆ. ಇಂಥ ಸಂದರ್ಭದಲ್ಲಿ ರೋಸ್ಟರ್ ಬಿಂದು ಮುಂದುವರಿತಾ ಹೋಗ್ಬೋದು. ಎಷ್ಟು ಕ್ಯಾಟಗರಿಗೆ ಅಲ್ಲಿ ಮಾಡ್ಕೊಂಡಿರ್ತಾರೋ ಹಾಗೆ ಆ ಒಂದು ರೋಸ್ಟರ್ ಬಿಂದುವನ್ನ ಮುಂದುವರಿಸ್ತಾ ಹೋಗ್ತಾರೆ. ಆದ್ರೆ ಆ ರೋಸ್ಟರ್ ಬಿಂದು ಅಂತಕ್ಕಂಥದ್ದು ಏನು ಸರ್ಕಾರದ ಕ್ರಮಾನುಗತಿ ಇದೆಯೋ ಹಾಗೆ ಮುಂದುವರಿತಾ ಹೋಗುತ್ತೆ. ಇಲಾಖೆ ವೈಸು ಅದು ಬೇರ್ಪಡ್ತಾ ಹೋಗೋದಿಲ್ಲ. ಕರ್ನಾಟಕದ ಏನು ನಿಯಮಾವಳಿ ಇದೆಯೋ ರೋಸ್ಟರ್ ಬಿಂದುನಲ್ಲಿ, ಅದೇ ರೀತಿ
ಆ ಇಲಾಖೆ ಅಪ್ಲೈ ಮಾಡ್ಕೊಳ್ತಾ ಹೋಗುತ್ತೆ. ಮೊದಲೇ ತಿಳಿಸಿದಂತೆ ಅದು ಯಾವ ಕ್ಯಾಟಗರಿಗೆ ಮೊದಲನೇ ಒಂದು ಬಿಂದು ಬರಬೇಕು, ಎರಡನೇ ಬಿಂದುನಲ್ಲಿ ಯಾವ ಕ್ಯಾಟಗರಿ ಬರಬೇಕು, ಮೂರನೇ ಬಿಂದುವಿನಲ್ಲಿ ಯಾವ ಕ್ಯಾಟಗರಿ ಬರಬೇಕು, ನಾಲ್ಕನೇ ಬಿಂದುವಿನಲ್ಲಿ ಯಾವ ಕ್ಯಾಟಗರಿ, ಹೀಗೆ 5, 6, 7, 8, 9, 10, 50, 100 ಎಲ್ಲಾ ಆ ಒಂದು ರೋಸ್ಟರ್ ಬಿಂದುನ ಕ್ಯಾಟಗರಿಗೆ ಹಂಚಲಾಗಿರುತ್ತೆ, ವರ್ಗವಾರು ಹಂಚಲಾಗಿರುತ್ತೆ. ಆ ದಿಸೆಯಿಂದಾಗಿ ಅದೇ ರೀತಿಯಾಗಿ ಈ ಒಂದು ಇಲಾಖೆಗಳು ಹುದ್ದೆಯನ್ನ ಫಿಲ್ ಮಾಡುವಾಗ ಆ ಒಂದು ವರ್ಗಕ್ಕೆ ರಿಸರ್ವ್ ಮಾಡಿ ಹುದ್ದೆಗಳನ್ನ ಫಿಲ್ ಮಾಡ್ಬೇಕು. ಅಂದ್ರೆ ಮೊದಲು ಯಾವ ಕ್ಯಾಟಗರಿ ಬಂದಿದೆಯೋ ಆ ಕ್ಯಾಟಗರಿ ಮತ್ತೆ ಬರಬೇಕು ಅಂದ್ರೆ ಎಷ್ಟೋ ವರ್ಷಗಳನ್ನ ತಗೊಳ್ಬಹುದು, ಅದು ಸಾಧ್ಯತೆ ಇದೆ. ಒಂದು ಹುದ್ದೆ ಫಿಲ್ ಆದ್ಮೇಲೆ ಮತ್ತೆ ಅದು ರಿಟೈರ್ಡ್ ಆಗ್ಬೇಕು, ಮತ್ತೆ ಆ ಒಂದು ಹುದ್ದೆಯನ್ನ ಫಿಲ್ ಮಾಡ್ಬೇಕು, ಹೀಗೆ ಎಷ್ಟೋ ವರ್ಷಗಳು ಸಂದಬೇಕಾಗತ್ತೆ ಆ ರೋಸ್ಟರ್ ಬಿಂದು ಬರ್ಬೇಕಾದ್ರೆ. ಆ ದಿಸೆಯಿಂದಾಗಿ ರೋಸ್ಟರ್ ಬಿಂದು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಏನು ಸುಮಾರು ಒಂದು 20-25 ವರ್ಷದಲ್ಲಿ ಹುದ್ದೆಗೆ ಹೋಗ್ತಾನೆ ಅಂದ್ರೆ ಮತ್ತೆ 60 ವರ್ಷದವರೆಗೆ ಆ ಒಂದು ರಿಸರ್ವೇಶನ್ಸ್ ಅಲ್ಲಿ ಏನು ಫಿಲ್ ಆಯ್ತು ಆ ಪೋಸ್ಟ್ ಮತ್ತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ನಿವೃತ್ತಿ ಹೊಂದಿದ ಮೇಲೆ ಆ ಪೋಸ್ಟ್ ಆ ಒಂದು ಕ್ಯಾಟಗರಿಗೆ ರಿಲೀವ್ ಆಗುತ್ತೆ, ಮತ್ತೆ ಅದನ್ನ ಅದೇ ಕ್ಯಾಟಗರಿಗೆ ಫಿಲ್ ಮಾಡ್ಬೇಕಾಗತ್ತೆ. ಆ ದಿಸೆಯಿಂದಾಗಿ ಈ ರೋಸ್ಟರ್ ಬಿಂದು ಅಂತಕ್ಕಂಥದ್ದು ಒಂದು ದೀರ್ಘಕಾಲದ ಪ್ರೊಸೆಸ್. ಮೊದಲು ಏನ್ ಫಿಲ್ ಮಾಡ್ಬಿಡ್ತಾರೋ ಈ ಸರ್ಕಾರದ ನಿಯಮಾವಳಿಯ ಪ್ರಕಾರ ಈ ರೋಸ್ಟರ್ ಬಿಂದುವಿನಲ್ಲಿ ಇದ್ದಂತ ವರ್ಗಗಳಿಗೆ ಹುದ್ದೆಗಳನ್ನ ಹಂಚಿಬಿಡ್ತಾರೋ ಮತ್ತೆ ಅದು ಬರ್ಬೇಕು ಅಂದ್ರೆ ಎಷ್ಟೋ ವರ್ಷಗಳು ಬೇಕಾಗುತ್ತೆ. ಇಲ್ಲ ಅದು ತೆರವಾದ್ರೆ ಮತ್ತೆ ಅದನ್ನ ಕಾಲ್ ಮಾಡಿ ಫಿಲ್ ಮಾಡೋ ಅವಕಾಶ ಇರುತ್ತೆ. ಆ ದಿಸೆಯಿಂದಾಗಿ ಈ ರೋಸ್ಟರ್ ಬಿಂದುವನ್ನ ಫಾಲೋ ಮಾಡುವಂತ ಸಂದರ್ಭದಲ್ಲಿ ಕ್ರಮಾನುಗತಿಯೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೋಸ್ಟರ್ ಬಿಂದು ಯಾವತ್ತೂ ಕೂಡ ಒಂದು ಸೈಕಲ್, ಅದು ಮೊದಲು ಬಂದಂತ ಹುದ್ದೆ ನೆಕ್ಸ್ಟ್ ಬಂದ್ಬಿಡಲ್ಲ, ಮತ್ತೆ ಆ ಹುದ್ದೆ ಬರೋವರೆಗೆ ಕಾಯ್ಬೇಕಾಗತ್ತೆ. ಅಂದ್ರೆ 1ನೇ ಪಾಯಿಂಟ್ ಅಲ್ಲಿ ಯಾವ ವರ್ಗಕ್ಕೆ ಹುದ್ದೆಯನ್ನ ಮೀಸಲು ಮಾಡಲಾಗಿತ್ತೋ ಅದೇ ಒಂದು ವರ್ಗ ಮತ್ತೆ ಬರಬೇಕು ಅಂದ್ರೆ ಆ ಒಂದು ರೋಸ್ಟರ್, ಕರ್ನಾಟಕದ ರೋಸ್ಟರ್ ಪದ್ಧತಿ ಏನಿದೆಯೋ ಅಷ್ಟೂ ಮುಂದುವರಿತಾ ಹೋಗ್ಬೇಕಾಗತ್ತೆ. ಮತ್ತೆ ಅದು ಒಂದು ಸೈಕಲ್ ಆಗಿ ಮತ್ತೆ ಬರುತ್ತೆ. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದು 100 ರೋಸ್ಟರ್ ಬಿಂದು ಅಂತ ಮಾಡ್ಕೊಳ್ಳಲಾಗಿದೆ. ಈಗ ಯಾವ್ದೋ ಒಂದು ಜನರಲ್ಗೆ ಒಂದು ಹುದ್ದೆಯನ್ನ ತುಂಬಿದ್ರೆ ಮತ್ತೆ ಆ 1ನೇ ಒಂದು ಏನು ನಂಬರ್ ಇದೆಯೋ ಅದು 100 ಮುಗಿದ ಮೇಲೆ ಮತ್ತೆ ಬರುತ್ತೆ. ಆ ದಿಸೆಯಿಂದಾಗಿ 100 ಜನ ಫಿಲ್ ಆಗ್ಬೇಕಲ್ಲ ಅಂತ ಕೇಳಿದ್ರೆ ಮಧ್ಯ ಬರ್ಲಿಕ್ಕೂ ಅವಕಾಶ ಇದೆ. ಆದ್ರೆ 8ನೇ ಒಂದು ರೋಸ್ಟರ್ ಬಿಂದುವಿನಲ್ಲಿ ಜನರಲ್ ಅಂತಿದ್ರೆ 8ನೇ ರೋಸ್ಟರ್ ಬಿಂದುವಿನಲ್ಲೂ ಜನರಲ್ ಫಿಲ್ ಮಾಡಿರ್ತಾರೆ, 1ನೇ ರೋಸ್ಟರ್ ಬಿಂದುವಿನಲ್ಲೂ ಜನರಲ್ ಫಿಲ್ ಮಾಡಿರ್ತಾರೆ. ಹಾಗಾದ್ರೆ 1 ಅಂತ ಏನಾದ್ರೂ ರೋಸ್ಟರ್ ಬಿಂದು ಬರ್ಬೇಕಾದ್ರೆ ಆ ಒಂದು ಜನರಲ್ಗೆ 1 ಬರುವವರೆಗೆ ಕಾಯ್ಬೇಕು. 8ನೇ ಒಂದು ಬಿಂದುವಿನಲ್ಲಿ ಜನರಲ್ ಬಂದ್ರೆ ಮತ್ತೆ ಆ ಜನರಲ್ ಅಂತಕ್ಕಂಥದ್ದು 8ನೇ ನಂಬರ್ ಬರೋವರೆಗೆ ಕಾಯ್ಬೇಕು. ಮಧ್ಯ ಅದು 3ಕ್ಕೋ 4ಕ್ಕೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ರೋಸ್ಟರ್ ಬಿಂದು ಅಂತಕ್ಕಂಥದ್ದು ಬಹುತೇಕವಾಗಿ ಒಂದು ಕ್ರಮಾನುಗತಿ ಆದ್ರಿಂದ, ಒಂದು ಸೀಕ್ವೆನ್ಸ್ ಪಟ್ಟಿ ಆದ್ರಿಂದ ಆ ಸೀಕ್ವೆನ್ಸ್ ಅಲ್ಲೇ ಆ ಒಂದು ವರ್ಗಕ್ಕೆ ಹುದ್ದೆಯನ್ನ ನೀಡಲಾಗುತ್ತೆ, ಬೇರೆ ಯಾರಿಗೂ ಕೂಡ ನೀಡ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಎಕ್ಸೆಪ್ಷನ್ಸ್ ಇದೆ ಅಂತ ಹೇಳಿದ್ದೀನಿ. ಈಗ ಆ ವರ್ಗದಲ್ಲಿ ಆ ಹುದ್ದೆ ಫಿಲ್ ಆಗಿಲ್ಲ ಅಂದ್ರೆ ಅಲ್ಲಿ ಮತ್ತೆ ಅದನ್ನ ತುಂಬುವ ಅವಕಾಶ ಇದೆ. ಆದ್ರೆ ಅದನ್ನ ಚೇಂಜ್ ಮಾಡಿ, ರೋಸ್ಟರ್ ಬಿಂದುವನ್ನ ಚೇಂಜ್ ಮಾಡಿ ತುಂಬಲಿಕ್ಕೆ ಅವಕಾಶ ಇಲ್ಲ. ಕೆಲವು ವರ್ಗಗಳಲ್ಲಿ ರೋಸ್ಟರ್ ಬಿಂದುವನ್ನ ಚೇಂಜ್ ಮಾಡಿ ಕೊಡ್ಬೋದು ಅಂತಕ್ಕಂಥದ್ದು ಇದೆ, ಆದ್ರೆ ಬಹುತೇಕವಾಗಿ ಚೇಂಜ್ ಮಾಡೋದಕ್ಕೆ ಅವಕಾಶಗಳು ಕಡಿಮೆ. ಮತ್ತೆ ಮತ್ತೊಂದು ವಿಷಯವನ್ನ ನೆನಪು ಮಾಡ್ತೀನಿ. ಈ ರೋಸ್ಟರ್ ಬಿಂದು ಅಂತ ಹೇಳಿದ್ರೆ ಕರ್ನಾಟಕದಾದ್ಯಂತ ಏನೋ ಒಂದು ಬಿಂದುವನ್ನ ಹಾಕೊಂಡಿದ್ದಾರೋ, ಒಂದು ಸೀಕ್ವೆನ್ಸ್ ಪಟ್ಟಿಯನ್ನ ಇಟ್ಕೊಂಡಿದ್ದಾರೋ ಮುಂದುವರಿಯುತ್ತೆ. ಆದ್ರೆ ಏನು 371J ಕಲ್ಯಾಣ ಕರ್ನಾಟಕಕ್ಕೆ ಒಂದು ವಿಶೇಷ ಮಾನ್ಯತೆ ಇದೆಯೋ ಅಲ್ಲಿ ಒಂದು ಸ್ಥಳೀಯ ರೋಸ್ಟರ್ ಬಿಂದು ಮತ್ತೆ ಕರ್ನಾಟಕದ ಒಂದು ರೋಸ್ಟರ್ ಬಿಂದು ಇವೆರಡೂ ಅಪ್ಲೈ ಆಗ್ತವೆ. ಅವೆರಡನ್ನೂ ಕೂಡ ಅಲ್ಲಿ ಫಾಲೋ ಮಾಡ್ತಾರೆ. ಸ್ಥಳೀಯ ಒಂದು ರೋಸ್ಟರ್ ಬಿಂದುನು ಇದೆ, ನಂತರದಲ್ಲಿ ಏನು ಕ್ಯಾಟಗರಿ ವೈಸ್ ರೋಸ್ಟರ್ ಬಿಂದು ಇದೆಯೋ ಕರ್ನಾಟಕದಾದ್ಯಂತ ಅದನ್ನು ಫಾಲೋ ಮಾಡ್ತಾರೆ. ಈಗ ಉದಾಹರಣೆಗೆ ಒಂದು 4 ಪೋಸ್ಟ್ ಇದಾವೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಜನರಲ್ಗೆ, ಒಂದು SC-ಗೆ, ಒಂದು ST-ಗೆ, ಒಂದು OBC-ಗೆ ಹಾಗಿರುತ್ತೆ. ಅಲ್ಲಿ SC, ST, ಜನರಲ್, OBC ಅನ್ನುವಂತ ಸಂದರ್ಭದಲ್ಲಿ ಆ 4 ಹುದ್ದೆಗಳನ್ನ ಲೋಕಲ್ SC, ಲೋಕಲ್ ಜನರಲ್, ಲೋಕಲ್ OBC, ಲೋಕಲ್ ST ಅಂತ ಫಿಲ್ ಮಾಡ್ತಾರೆ. ಮತ್ತೆ ಕರ್ನಾಟಕದಾದ್ಯಂತ ಏನು ರೋಸ್ಟರ್ ಬಿಂದು ಇದೆಯೋ ಆ ಅವಕಾಶನೂ ಕೂಡ ಇದೆ. ಅಂದ್ರೆ ಕ್ಯಾಟಗರಿ ವೈಸು ಸಿಕ್ತು, ಲೋಕಲ್ ಅಂದ್ರೆ ಸ್ಥಳೀಯ ಅಂತಕ್ಕಂತ ಒಂದು ರೋಸ್ಟರ್ ಕೂಡ ಸಿಕ್ತು. ಹೀಗೆ 2 ರೀತಿಯಲ್ಲೂ ಕೂಡ ಅಲ್ಲಿ ಹುದ್ದೆಯನ್ನ ಫಿಲ್ ಮಾಡ್ತಾರೆ.
ಅವಕಾಶಗಳನ್ನ ಆ ಸ್ಥಳೀಯ ಭಾಗಕ್ಕೆ ನೀಡಬೇಕು ಅಂತೇಳಿ, ಅದರ ಅಭಿವೃದ್ಧಿ ಆಗ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸ್ಥಳೀಯರಿಗೆ ಅವಕಾಶವನ್ನ ನೀಡ್ತಾರೆ. ಪ್ರೀತಿವೀಕ್ಷಕರೇ, ಒಟ್ಟಾರೆ ರೋಸ್ಟರ್ ಬಿಂದು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಎಲ್ಲಾ ವರ್ಗಗಳಿಗೆ ಸಮಾನ ಅವಕಾಶವನ್ನ ಯಾವುದೇ ಗೊಂದಲ ಇಲ್ಲದೇನೆ ನೀಡ್ಲಿಕ್ಕಾಗಿ. ಈಗ ಏನು ಒಳ ಮೀಸಲಾತಿ ABC ಅಂತ ಆಗ್ತೋ ಅಂತ ಸಂದರ್ಭದಲ್ಲಿ ರೋಸ್ಟರ್ ಬಿಂದುವೇ ಒಂದು ಮುಖ್ಯವಾದ ಅಂಶ ಆಗಿತ್ತು. ಅದಕ್ಕೆ ಈಗ SC ಜನರಲ್ ಅಂತಕ್ಕಂತ ಒಂದು ರೋಸ್ಟರ್ ಬಿಂದುವನ್ನ ತಂದು ಆ ಮೂರೂ ವರ್ಗದವರು ಆ SC ಜನರಲ್ ನಲ್ಲಿ ಕಾಂಪೀಟ್ ಮಾಡಬಹುದು ಸಾಧ್ಯ ಇದೆ. ಆಗ ಆ ರೋಸ್ಟರ್ ಬಿಂದುವಿನಲ್ಲಿ ಯಾರು ಜನರಲ್ ಅಲ್ಲಿ ಬರ್ತಾರೋ ಅವ್ರಿಗೆ ಅವಕಾಶ ಸಿಗುತ್ತೆ ಅಂತಕ್ಕಂತ ಒಂದು ಮಾಹಿತಿಯನ್ನ ಸರ್ಕಾರ ಹಂಚಿಕೊಂಡಿದೆ. ಪ್ರೀತಿವೀಕ್ಷಕರೇ, ಏನೇ ಆಗ್ಲಿ ಒಂದಷ್ಟು ಮಾಹಿತಿಯನ್ನ ನಾನು ಗೊತ್ತಿದ್ದನ್ನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ರೆ ದಯಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ಏನಾದ್ರು ಹೇಳ್ಬೇಕು ಕೇಳ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಎಷ್ಟೋ ಜನಕ್ಕೆ ಮಾಹಿತಿಗಾಗಿ ಈ ಒಂದು ವಿಡಿಯೋ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು.